ಸರಿ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಮತ್ತೆ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. 33,000 ಕೋಟಿ ಬಾಕಿ ನಾವು ಕ್ಲಿಯರ್ ಮಾಡಿ ಅಂದ್ರು, ಎಷ್ಟು ಕೇಳಿದ್ರು ಮಾಡ್ತಾ ಇಲ್ಲ. ನನ್ನ ಇಲಾಖೆ ನೀವು ಕೇಳಬೇಕು, ಬೇರೆದೆಲ್ಲ ಬೇರೆ ಸರ್ಕಾರದ್ದು ಕೇಳಿದ್ದಾರೆ, ನಿಮ್ಮ ಇಲಾಖೆದು ಹೇಳಿದ್ದಾರೆ. ಇಲ್ಲ, ನನ್ನ ಇಲಾಖೆ ಏನಾಗಿದೆ, ಕಾಂಟ್ರಾಕ್ಟರ್ಗಳದು ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 1,80,253 ಮನೆಗಳು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಅದು 47,868 ಮನೆಗಳು. ಟೋಟಲ್ ಒಟ್ಟಾಗಿ 2,30,000 ಮನೆಗಳಿಗೆ ಎಲ್ಲ ಕಾಂಟ್ರಾಕ್ಟರ್ಗಳು ಬಿಲ್ ಪೆಂಡಿಂಗ್ ಇತ್ತು. 9,500 ಕೋಟಿ. ಕಾರಣ ಏನಿದೆ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ಜನರಲ್ಗೆ SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನೀವು 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು? 4.5 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನೇನು ಮಾಡಿದೆ, ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವು ಸರ್ಕಾರ ವತಿಯಿಂದನೇ ಈ ಮನೆಗಳು ಕಟ್ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು, ನೀನು ಹೇಳ್ತಾರ ಸತ್ಯ ಹಾಕೋಣ, ಈ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ ನಾವೇ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡುವಂಥ ಹೋದ ವರ್ಷದಲ್ಲಿ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ. 500 ಕೋಟಿ ಪ್ಲಸ್ ಇನ್ಫ್ರಾದೆಲ್ಲ ಸೇರಿ 900 ಕೋಟಿ ಹೋದ ವರ್ಷದಲ್ಲಿ 900 ಕೋಟಿ ಕೊಟ್ವಿ. ಹಂತ ನಾವೇನು ಮಾಡಿದ್ದೀವಿ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ಕೊಂಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ ಮನೆಗಳು ಯಾವ್ದು ರೆಡಿ ಇದೆ, ಈ ಕಾಂಟ್ರಾಕ್ಟ್ಗಳಿಗೆ ಬೆನಿಫಿಷರಿ ಪೇಮೆಂಟ್ ಬರ್ತಾ ಇಲ್ಲ. ಪಾಪ ಆಲ್ಮೋಸ್ಟ್ ಅವ್ರ ಮನೆಗಳು ಕಟ್ಬಿಟ್ಟಿದ್ರು ನಂಬಿಕೆ ಮೇಲೆ. ಆಲ್ಮೋಸ್ಟ್ ಎಲ್ಲ ಇಡೀ ರಾಜ್ಯದಲ್ಲಿ 1,80,000 ಸ್ಲಮ್ ಬೋರ್ಡ್ ಮನೆಯಲ್ಲಿ ಕನಿಷ್ಠ 89,000 80% ಕೆಲಸ ಆಗಿತ್ತು. ನಾವು ಬಂದಾದ್ಮೇಲೆ ಏನು ಮಾಡೋದು, ಹಂತ ಇದು ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಈಗ 42,345 ಮನೆಗಳು ಬರೋ ತಿಂಗಳು 29ನೇ ತಾರೀಕಿಗೆ ಮನೆಗಳು ಕೊಡ್ತಾ ಇದ್ದೀನಿ ನಾನು. ಅದಕ್ಕೆ ಟೋಟಲ್ ಒಟ್ಟಾಗಿ ನಮಗೆ 960 ಕೋಟಿ ಕೊಡಬೇಕು. ಈಗ FD ಅವರು ಆಲ್ರೆಡಿ 114 ಕೋಟಿ ರಿಲೀಸ್ ಮಾಡಿದ್ದಾರೆ ಇನ್ಫ್ರಾದು. ಈಗ ಇನ್ಫ್ರಾ ಆಗ್ಬೇಕು ತಾನೆ ಮನೆಗಳು ಕೊಡಬೇಕಾದ್ರೆ. ಈ ಬೆನಿಫಿಷರಿ ಪೇಮೆಂಟ್ ನಾವು ಕಾಂಟ್ರಾಕ್ಟರ್ಗಳು ಕಂಡೀಷನ್ ಹಾಕಿದ್ದೀವಿ, ದುಡ್ಡು ನಾವು ಕಂಪ್ಲೀಟ್ ಮಾಡಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. 900 ಕೋಟಿ ಕೊಡಬೇಕಾಗಿದೆ. ಈ ಮನೆಗಳು ನವೆಂಬರಲ್ಲಿ 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ. ಆ ಮನೆಗಳು ಕಂಪ್ಲೀಟ್ ಆದಮೇಲೆ ಆ ದುಡ್ಡನ್ನು ಅವರಿಗೆ ಒಂದು ವಾರದಲ್ಲಿ ದುಡ್ಡನ್ನು ಕೊಡ್ತೀವಿ. ಇಲ್ಲ, ಬಾಲರಾಜ್ ಅವ್ರನ್ನ ಇಲ್ಲ, ಈಗ ಬಾಲರಾಜ್ ಅವರು ಆ ಬೋರ್ಡಲ್ಲೇ ಇದ್ದವರು, AE ಆಗಿ AEE ಆಗಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಸ್ವಲ್ಪ ಈ ಮನೆಗಳು ಕಂಪ್ಲೀಟ್ ಆಗ್ಬೇಕಂತ ಕಾರಣಕ್ಕೆ ಏನು ಮಾಡಿದೆ, 1 ವರ್ಷ ಮನೆ ಮುಖ್ಯಮಂತ್ರಿಗಳು ಎಕ್ಸ್ಟೆಂಡ್ ಮಾಡಿದೆ. ಈ ವಾರದಲ್ಲಿ ಅವ್ರು ತೆಗಿತಾ ಇದ್ವಿ ಬಾಲರಾಜ್ ಅವ್ರನ್ನ. 1 ವರ್ಷ ಕಂಪ್ಲೀಟ್ ಆಯ್ತು, ಮೋಸ್ಟ್ ಪ್ರಾಬ್ಲಿ ಈ ವಾರ ಕಂಪ್ಲೀಟ್. ಏನಕ್ಕಂದ್ರೆ ಇಲ್ಲ ಇರ್ಬೋದು, ಅದಕ್ಕೆ ನನಗೇನಾಗಿದೆ, ಈ ಮನೆಗಳು ಕೊಡ್ಬೇಕಾಗಿತ್ತು. ನಾನು ಈ ಮನೆಗಳು ಮಾಹಿತಿ ಅವ್ರ 100% ಮಾಹಿತಿ ಬಾಲರಾಜ್ ತವ ಇತ್ತು. ಆ ಬೋರ್ಡಲ್ಲಿ ಅವ್ರು ಇದ್ದಿದ್ದು ಒಂದು ಬೋರ್ಡ್ ಇದು ಸ್ಲಮ್ ಬೋರ್ಡು. ಈಗ ಬೇರೆಯವ್ರು ತಗೊಂಡು ಹಾಕೊಂಡ್ರು ಅದಾಗ್ತಾ ಇಲ್ಲ. ಹಾಗಾಗಿ ಅವ್ರ ಅವಧಿ ಮುಗಿದ್ಮೇಲೆ ನಾವು ಸುಧೀರ್ ಅಂತ ಇದ್ರು, AEE ಅವರು ಸುಧೀರ್ ಅಂತ ಇದ್ರು, ಅವ್ರನ್ನೇ ಈಗ ಚೀಫ್ ಇಂಜಿನಿಯರ್ ಪೋಸ್ಟ್ ಅನ್ನ ಜವಾಬ್ದಾರಿ ಕೊಟ್ಟು, ಏನಕ್ಕಂದ್ರೆ ಈ ಮನೆಗಳು, ನನ್ನ ಉದ್ದೇಶ ಒಂದೇ, ಈ ಮನೆಗಳು ಬಡವ್ರ ಮನೆಗಳು ಕೊಡಬೇಕು. ಜನ ಬೀದಿದಲ್ಲಿದ್ದಾರೆ ಸರ್, ಈ ಮನೆಗಳು ಕೊಡಬೇಕು ಕಾರಣಕ್ಕೇನೆ ಅವ್ರು ಇಟ್ಕೊಂಡಿದ್ದೆ. ಅವ್ರು 1 ವರ್ಷ ಅವಧಿ ಆಯ್ತು, ಅದು ಮುಗಿತಾ ಇದೆ. ಈ ವಾರದಲ್ಲಿ ತೆಗಿತಾ ಇದೆ. ಈಗ ಏನಾಗಿದೆ, ಈಗ ಸೀನಿಯಾರಿಟಿ ವಜೆಯಲ್ಲಿ ಈಗ PWD ಇರಲಿ, BBMP ಇರಲಿ, ನನ್ನ ಇಲಾಖೆದಿರಲಿ, ಈಗ ನನ್ನ ಇಲಾಖೆದು ಯಾರನ್ನ ನಾವು ನಿಮ್ಮ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ಯಾರನ್ನ ಬಂದು ಹೇಳಿದಾರ, ದೂರು ಕೊಟ್ಟಿದ್ದಾರಾ ಈ ಥರ ನಮ್ಮ ಪೇಮೆಂಟ್ ಇತ್ತು ಅಂತ. ಈಗ ನಮ್ಮಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಖುಷಿಯಾಗಿದ್ದಾರೆ. ಏನಿಗಿರೋದು ಬೆನಿಫಿಷರಿ ಕೊಡ್ತಾ ಇಲ್ಲ, ಪಾಪ ಅವ್ರು ಸಿಗ್ತಾ ಇಲ್ಲ ದುಡ್ಡು. ಏನಕ್ಕಂದ್ರೆ ಆಲ್ಮೋಸ್ಟ್ ಹೇಳ್ದಲ್ಲ 80% ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWDದಲ್ಲಿ ಭಾಳಷ್ಟು ವರ್ಕ್ಗಳು ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ನೋಡಿ ಕೊಡ್ತಾ ಇದ್ದಾರೆ. ಈಗ BBMPದಲ್ಲೂ ಅಷ್ಟೇ, ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ, ಕೆಲಸ ಯಾರು ಮಾಡ್ತಾರೆ ಸೀನಿಯಾರಿಟಿ ಕೊಡ್ಕೊಂಡು ಬರ್ತಾ ಇದೀವಿ ಅಂತ ಎಲ್ಲರಿಗೂ ಕೊಡ್ಕೊಂಡು ಬರ್ತಾ ಇದೀವಿ. ಆಯ್ತು, ನೀವು ಹೇಳಿದ್ರು ನನ್ನ ಗಮನಕ್ಕೆ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನನ್ನ ಅನಿಸಿಕೆ ಯಾವುದು ಆ ಥರ ಪೇಮೆಂಟ್ ಯಾವುದು ಕಾಂಟ್ರಾಕ್ಟ್ಗಳದು ಸ್ಟಾಪ್ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ಇದೇ ಹೇಳ್ತಾರಲ್ಲ, 9,500 ಕೊಟ್ಟಿರಿ, 55ರಿಂದ 60,000 ಕೋಟಿಗಳು ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ನಾವೇನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಮ್ಮ ಮನೆಗಳಿಗೆ ಬಡವರಿಗೆ ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಬೇಕಂತ ತೀರ್ಮಾನ ಮಾಡಿಕೊಟ್ಟಿರೋದು. ಯಾರಿಗೆ ಅನುಕೂಲ ಆಯಿತು? ಕಾಂಟ್ರಾಕ್ಟರ್ಗಳಿಗೆ ತಾನೇ ಅನುಕೂಲ ಆಗಿರೋದು. ಬಡವ್ರಿಗೆ ಒಂದು ಕಡೆ ಮನೆನೂ ಸಿಗ್ತದೆ, ಬಡವ್ರಿಗೆ ಮನೆನೂ ಸಿಗ್ತದೆ, ಕಾಂಟ್ರಾಕ್ಟರ್ಗಳಿಗೂ ಅನುಕೂಲ ಆಯಿತು. ನೀವು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾರೆ. ನವೆಂಬರ್ ಅಲ್ಲಿ ಕ್ಯಾಬಿನೆಟ್ ರಿಶಫಲ್ ನವೆಂಬರ್ 8 ಅಥವಾ ಡಿಸೆಂಬರ್. ಈಗ ಯಾರು ನಾನು ಮುಂದುವರಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿದ್ದು ಯಾರು? ಹೈಕಮಾಂಡ್. ನಾವೆಲ್ಲ ಹೈಕಮಾಂಡ್ ಅವ್ರು ಹಾಕಿದ ಗೆರೆ
ನಾವ್ಯಾರು ದಾಟಲ್ಲ. ಇದು ಬರೀ ಸಂಪುಟ ಪುನರ್ರಚನೆ ಅಥವಾ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟು ನಿಭಾಯಿಸಿ ನಾವು. ಸರ್ ಆಮೇಲೆ ಯತೀಂದ್ರ ಅವರು ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನ್ಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಭಾಯ್ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ ಏನೋ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ಆ ಕೆಲಸ ನಿಭಾಯಿಸ್ತೀನಿ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ಸಿಎಂ ಅವರು 5 ವರ್ಷ ಕೂಡ ಮುಂದುವರೆದ್ರೆ ರಾಜ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಈಗ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಬಹಳ ಸತಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊನ್ನೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ಏನಂತ, ಈಗ ನಾನೇ 5 ವರ್ಷ ಮುಂದುವರಿತೀನಿ, ನಾನು ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿ ನಾನು ತೆಗಿಬೇಕಾದ್ರೆ. ನಾವೆಲ್ಲ ಹೇಳ್ತೀವಲ್ಲ, ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಂದುವರಿತಾರೆ. ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನಾವು ನೀವು ಮಾಡಕ್ ಸಾಧ್ಯ ಆಗಲ್ಲ. ಹೈಕಮಾಂಡ್ ಈಗ ನೋಡಿ ಸರ್, ನಮ್ಮ ಪಕ್ಷ ಏನ್ ಮಾಡಿದ್ರು, ಸತೀಶ್ ಮಾಡ್ತಾರೋ, ಮಬ್ಬೂರು ಮಾಡ್ತಾರೋ, ಯಾರು ಮಾಡ್ತಾರೋ ಗೊತ್ತಿಲ್ಲ. ಈಗ ಅದನ್ನು ಆ ಕುರ್ಚಿನೂ ಖಾಲಿ ಇಲ್ಲ. ಅಧ್ಯಕ್ಷರ ಕುರ್ಚಿಯಲ್ಲೂ ಮೊನ್ನೆ DK ಶಿವಕುಮಾರ್ ಅವರು ಕೂತಿದ್ದಾರೆ. ಅದು ಖಾಲಿ ಇಲ್ಲ ಸದ್ಯಕ್ಕೆ. ಅದನ್ನು ಸದ್ಯಕ್ಕೆ ಖಾಲಿ ಇಲ್ಲ. ಅದನ್ನು ಸರ್ ನಾನ್ ಹೇಳಿ ಸರ್, ನಾವು ಸಿದ್ದರಾಮಯ್ಯ ಅವ್ರ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಂದುವರಿತ ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವೆಲ್ಲ ಹೈಕಮಾಂಡ್ ಬದ್ಧ. ಅವ್ರು ಗೆರೆ ಹಾಕಿದ್ದು ನಾವು ಯಾರು ದಾಟಲ್ಲ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಒಳ್ಳೇದು ಸ್ಟೇಟ್ಗೆ ಅನ್ನುವಂತ ಅಭಿಪ್ರಾಯಗಳಿದೆ. ಸರ್ ಇದೆಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗಾಸೆ ಇಲ್ಲ? ಯಾರಿಗಾಸೆ? ನಿಮ್ಗೆ ಆಸೆ ಇಲ್ವಾ? ಈಗ ನಾನು ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರ್ಬೋದು. ಆದ್ರೆ ತೀರ್ಮಾನ ಮಾಡೋರು ಯಾರು? ಯಾರು ಬೇಕಾದ್ರೆ ಹೈಕಮಾಂಡ್ ಮಾಡ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. MLA ಆಗ್ಬೇಕಂತ ಇಲ್ಲ, MLC ಆಗ್ಬೇಕಂತಲ್ಲ. ಯಾರು ಬೇಕಾದ್ರೆ ಹೈಕಮಾಂಡ್ ಹೇಳೋರು ಯಾರು ಬೇಕಾ ಅದಕ್ಕೆ ನಾವೆಲ್ಲ ಒಪ್ಕೊಂತೀವಿ. ನಿಮ್ಗೂ ಆಸೆ ಇಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಇರ್ತದೆ. ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ? ಅಂದ್ರೆ ನನ್ನ ಆಸೆ ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಆಸೆ. ಸರ್ ಅದ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಒಂದು ಸಂಘಟನೆ. ಅದೊಂದು ಸಂಘಟನೆ. ಅದ್ರ ಬಗ್ಗೆ ನಾನು ಹೆಂಗ್ ಮಾತಾಡ್ಲಿ? ನಾನು ಅದೊಂದು ಸಂಘಟನೆ. ಈಗ ಇಲ್ಲ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದು ಏನೋ ಮಾಡಿದಾರಂತ. ಅದು ಅವ್ರ RSS ಅವರು ಒಂದು ಸಂಘಟನೆ. ಆ ಸಂಘಟನೆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ.